ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ವರ್ಡ್. ಇವ ನಮ್ಮ ಗಿಡದಾಗಿದ್ದು ರೀ ಹೂವು ಫುಲ್ ಹೂ ಬಿಟ್ಟಿತ್ತಿದ ಗುಲಾಬಿ ಹೂವು ಫುಲ್ ಏನಿಲ್ಲ ಅಂದ್ರು ಒಂದು 10-15 ಹೂ ಬಿಟ್ಟಿತ್ತು. ನೋಡಕತ್ತಿರ್ಬೋದು ನೀವು ಎಷ್ಟು ಚಂದ ಆಗ್ಯಾವಂತ, ಒಂದ್ರಕ್ಕಿಂತ ಒಂದ ಎಷ್ಟು ಚಂದ ಕಾಣಕತ್ತಿದ್ದು. ಈಗಂತೂ ಇದು ಹೂ ಭಾಳ ಬಿಡಾಕತ್ತೈತಿ ನೋಡ್ರಿ. ಎಷ್ಟು ಒಂದು ಇದಕ್ಕೆ ಫುಲ್ 4-5 ಹೂ ಆಗ್ಯಾವ್ರಿ. ಇವತ್ತು ನಮ್ಮಪ್ಪ ಊರಿಂದ ಬಂದಿದ್ದಾರೆ, ಹೀಗಾಗಿ ಬಾಳೆಹಣ್ಣು ಮತ್ತು ಸಂಕ್ರಾಂತಿ ಮುಗಿದ ಮ್ಯಾಗ ನಮ್ಮ ಮಮ್ಮಿ ಮತ್ತೊಮ್ಮೆ ಶೇಂಗಾ ಹೋಳ್ಗೆ ಮಾಡಿದ್ಲು. ನಂಗೆ ಈ ಕಡೆ ಬರ್ತೀನಿ ಅಂತ ನಮ್ಮ ಪಪ್ಪ ಬರ್ತೀನಿ ಅಂದಿದ್ದಕ್ಕೆ ಶೇಂಗಾ ಹೋಳ್ಗೆ, ಆಮೇಲೆ ಅಗಸಿ ಚಟ್ನಿ, ಗುರೆಳ್ಳು ಚಟ್ನಿ ನಮ್ಮ ಕಡೆ ಫೇಮಸ್ ರೀ. ಇವ ಸಂಕ್ರಾಂತಿಗೆ ಮಾಡಿರ್ತೀವಿ. ಹೀಗಾಗಿ ಮಮ್ಮಿ ಶೇಂಗಾ ಹೋಳ್ಗೆ ಕೊಟ್ಟು ಕಳಿಸಿದ್ಲು. ಮಸ್ತ್ ಶೇಂಗಾ ಹೋಳ್ಗೆ ಭಾರಿ ಆಗಿದ್ದು ರೀ. ಈ ಕಡೆ ಬರ್ತೀನಿ ನಾನು ಮತ್ತೊಮ್ಮೆ ಸಂಕ್ರಾಂತಿ ಮುಗಿದಿತ್ತು, ಬಟ್ ಮತ್ತೊಮ್ಮೆ ಮಾಡಿ ಕೊಟ್ಟು ಕಳಿಸಿದ್ಲು. ನೋಡಕತ್ತಿರ್ಬೋದು ನೀವು ಎಷ್ಟು ಚಲೋ ಆಗ್ಯಾವಂತಂದು. ಪಪ್ಪ ಬಂದಿದ್ರು, ಹಿಂಗಾಗಿ ಕೊಟ್ಟು ಕಳಿಸಿದ್ಲು. ಇದ್ರ ಜೊತೆ ತುಪ್ಪ ಬಿಸಿ ಮಾಡಬಾರ್ದ್ರಿ, ಹಂಗೆ ಗಟ್ಟಿದ್ದ ತುಪ್ಪನ ಹಚ್ಕೊಂಡು ತಿನ್ನಬೇಕು. ನನಗಂತೂ ನೋಡಿದ ಕೂಡಲೇ ಬಿಡೋಕ್ಕಾಗಲಿಲ್ಲ. ಹೀಗಾಗಿ ನಾನು ಒಂದು ಹೋಳ್ಗೆ ಟೈಮ್ ಆಗಿತ್ತು, ಹೆಂಗೂ ಟಿಫಿನ್ ಎಲ್ಲ ಮುಗಿದಿತ್ತು, ಊಟದ ಟೈಮಿನ ಆಗಿರಲಿಲ್ಲ. 12 ಗಂಟೆಗೆ ಒಂಚೂರು ಹಸು ಆಗುತ್ತಲ್ರಿ, ಹೀಗಾಗಿ ಇದನ್ನು ಒಂದು ಶೇಂಗಾ ಹೋಳ್ಗೆ ತಿಂದೆ. ಮಸ್ತಾಗಿದ್ದು ರೀ ಶೇಂಗಾ ಹೋಳ್ಗೆ. ಪರ್ಫೆಕ್ಟ್ ಬೆಲ್ಲ ಆಮೇಲೆ ಎಲ್ಲ ಮಸ್ತ್ ತುಪ್ಪ ಎಲ್ಲ ಭಾರಿ ಮಸ್ತ್ ಅನಿಸ್ತು ನನಗೆ. ಇವತ್ತಿಂದ ಲಾಗ್ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದೆ, ಬಟ್ ಮಧ್ಯಾಹ್ನ ಹೊರಗಡೆ ಹೋಗಿದ್ವಿ. ಹೀಗಾಗಿ ಮಧ್ಯಾಹ್ನ ಒಂದು ಸ್ವಲ್ಪ ಹೊರಗಡೆನ ಟಿಫಿನ್ ಅದು ಮಾಡ್ಕೊಂಡು ಬಂದಿದ್ವಿ. ಇವತ್ತು ಸ್ಪೆಷಲ್ ಏನಂದ್ರೆ ಕಡ್ಲಿ ಬೇಳೆದ ಪಲ್ಯ ಮಾಡಾಕತ್ತಿದ್ದೀನಿ ರೀ. ಅದ್ರದ್ದು ಬೇಳೆ ಕುದಿಸಿದ್ದ ಕಟ್ಟು ಬರ್ತೈತಿ ನೋಡ್ರಿ, ಅದರಲ್ಲೇ ಕಟ್ಟಿನ ಸಾರು ಮಾಡ್ಬೇಕಂತ ಅನ್ನಿಸ್ತು. ಹೀಗಾಗಿ ಇವಾಗ ಕಟ್ಟಿನ ಸಾರಿಗೆ ನಾನು ಸ್ವಲ್ಪ ಟೊಮ್ಯಾಟೊ, ಕೊಬ್ಬರಿ, ಒಂದು ಅರ್ಧ ಉಳ್ಳಾಗಡ್ಡಿ ಕಟ್ಟು ಸ್ವಲ್ಪ ಬಂದಿತ್ತು ರೀ. ಹೀಗಾಗಿ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟನ್ನು ಹೆಂಚಿ ಹಾಕ್ಕೊಂಡೀನಿ. ಇವಾಗ ಅದನ್ನು ಹುರ್ಕೊಂಡೇನಿ ರೀ. ಕೊಬ್ಬರಿ ಒಣದಾದರೂ ತೊಗೋಬೋದು ರೀ, ಹಸಿದು ತೊಗೋಬೋದು. ಹಸಿದಿದ್ರಂತೂ ಮತ್ತೆ ಮಸ್ತ್ ಆಗ್ತೈತೆ ರೀ. ಹುಂಚೆ ಹಣ್ಣೆ ಹಾಕ್ಕೊಂಡಿದ್ದೆ, ಅದನ್ನು ಸೈಡಿಗೆ ಇಟ್ಕೊಂಡೆ. ಇದನ್ನ ಹುರಿದು ಇಟ್ಕೊಂಡೇನಿ ರೀ. ಸ್ವಲ್ಪ ಆರ್ತದ. ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳಕ್ಕೆ ಹಾಕೋತೇನೆ ರೀ. ಇದಕ್ಕೆ ನಾವು ಸ್ವಲ್ಪ ಡ್ರೈ ಮಸಾಲ ಏನಾರ ಇದ್ರೂ ಹಾಕ್ಕೋಬೋದು ರೀ. ಇದು ಬ್ಯಾಳಿದ ಕಟ್ ನೋಡ್ರಿ ಮ್ಯಾಗಿಂದ, ಇದು ಕಟ್ಲೆನ ಸಾರು ಮಾಡ್ಕೋತೇನೆ ಮತ್ತು ಪಲ್ಯನೂ ಮಾಡ್ಕೋತೇನೆ ಒಂದು ಕಡೆ. ಇವಾಗ ಇದ್ರದ್ದು ಬ್ಯಾಳೆ ಕುದ್ದಿದ್ದು ಸ್ವಲ್ಪ ಕಟ್ಟಿನ ಸಾರಿಗೆ ಮಿಕ್ಸಿ ಮಾಡಿ ಹಾಕೊಂಡ್ರೆ ಟೇಸ್ಟ್ ಚಲೋ ಆಕೈತೆ ರೀ. ಬ್ಯಾಳೆ ಕುದ್ದಿದ್ದೇನು ಇರ್ತೈತಲ್ಲ ಅದನ್ನ ಹಾಕ್ಕೋಬೇಕು. ಮತ್ತು ಇದೇನು ಹುರಿದು ಇಟ್ಕೊಂಡಿದ್ನಲ್ರಿ ಕೊಬ್ಬರಿ ಅದೆಲ್ಲ ಅದನ್ನು ಹಾಕ್ಕೋತೀನಿ ಮಿಕ್ಸಿಗೆ. ಸಣ್ಣಂಗೆ ಪೇಸ್ಟ್ ಮಾಡ್ಕೋಬೇಕು ರೀ ಅದನ್ನು ಎಲ್ಲನೂ. ಇದನ್ನೆಲ್ಲ ಸಣ್ಣಂಗೆ ಪೇಸ್ಟ್ ಮಾಡ್ಕೊಳ್ಳೋ ಮುಂದೆ ಬೇಕಾದ್ರೆ ನಾವು ಹುಂಚಿ ರಸನ ಸೇರಿಸ್ಕೊಂಡು ಮಾಡ್ಕೋಬೋದು ರೀ. ತಣ್ಣೀರು ಸೇರಿಸ್ಕೊಂಡ್ರೂ ನಡಿತೈತಿ. ನಾನು ಹುಣಸೆ ಹಣ್ಣಿನ ನೆನೆ ಹಾಕ್ಕೊಂಡಿರ್ತೇನಲ್ಲ ಅದರಲ್ಲೇನ ಮಾಡ್ಕೋತೀನಿ, ನೀರು ಅದನ್ನು ಹಾಕ್ಕೊಂಡಿರ್ತೇನೆ. ಇವಾಗ ನಮ್ಮ ಕಡೆ ಇದು ಮಿಕ್ಸ್ ಮಸಾಲೆ ಎಲ್ಲ ಸಿಗ್ತೈತೆ ರೀ, ಇದನ್ನು ತಂದು ಇಟ್ಟಿರ್ತೀವಿ. ಇದನ್ನೊಂದು ಚೂರು ಟೇಸ್ಟಿಗೆ ಹಾಕೋತೀನಿ. ಗರಂ ಮಸಾಲ ಬೇಕಾದರೂ ಹಾಕ್ಕೋಬೋದು, ನಡಿತೈತಿ. ನಾನು ಇದು ಮಸಾಲೆ ಇತ್ತು ರೀ, ಹೀಗಾಗಿ ಇದು ಮಸಾಲಾನ ಹಾಕ್ಕೊಂಡು ಮತ್ತೊಮ್ಮೆ ಮಿಕ್ಸಿ ಮಾಡ್ಕೋತೀನಿ. ಇದಕ್ಕೆ ಸ್ವಲ್ಪ ಕರಿಬೇವ ಮತ್ತು ನಾನು ಇದನ್ನು ಕರಿಬೇವು ಕಡ್ಡಿನೂ ಹಾಕಿರ್ತೀನಿ ರೀ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹೆಂಚಿಟ್ಕೋತೀನಿ. ಮತ್ತು ಇದಕ್ಕೆ ಬೆಳ್ಳುಳ್ಳಿ ಬೇಕು ರೀ, ಬೆಳ್ಳುಳ್ಳಿನೂ ಸಿಪ್ಪೆ ತೆಗೆದು ಅದನ್ನೂ ಇಟ್ಕೊಂಡಿರ್ತೀನಿ. ಇವಾಗ ಕೊತ್ತಂಬರಿ ಹೆಂಚಿ ಇಟ್ಕೋತೀನಿ. ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಂಡ್ರು ನಡಿತೈತೆ ರೀ ಹುರಿ ಮುಂದೆ. ಇಲ್ಲ ಅಂದ್ರೆ ಕೆಂಪು ಮಸಾಲೆ ಖಾರ ಇದ್ರೂ ನಡಿತೈತಿ, ಚಿಲ್ಲಿ ಪೌಡ್ರ್ ಇದ್ರೂ ನಡಿತೈತಿ, ಹಾಕ್ಕೋಬೋದು. ಇವಾಗ ಇದನ್ನು ಮಿಕ್ಸಿ ಮಾಡಿ ಇಟ್ಕೊಂಡೀನಿ ರೀ. ಇವಾಗ ಒಂದು ಕಡೆ ಪಲ್ಯಕ್ಕನ ಒಗ್ಗರಣೆ ಹಾಕಾಕತ್ತಿದ್ದೆ ನೋಡಿರಿ. ಇದು ಪಲ್ಯ ರೆಡಿ ಆಗೈತಿ. ಸ್ವಲ್ಪ ಮಾಡ್ಕೊಂಡಿದ್ದೆ, ನೈಟ್ ಹೆವಿ ಊಟ ಮಾಡೋಕ್ಕಾಗೋದಿಲ್ಲ, ಹೀಗಾಗಿ ಕಟ್ಟಿನ ಸಾರು ತಿನ್ಬೇಕು ಅನ್ಸಿತ್ತು, ಭಾಳ ದಿನ ಆಗಿತ್ತು. ಅದಕ್ಕೆ ಅದು ಕಟ್ಟು ಬಂದಿತ್ತಲ್ಲ ಅದ್ರ ಸಲುವಾಗಿ ಅದನ್ನೂ ಮಾಡ್ಕೊಳಕತ್ತೀನಿ ಒಂದು ಸೈಡ. ಇವಾಗ ಇದಕ್ಕೆ ಒಂಚೂರು ಎಣ್ಣೆ ಹಾಕ್ಕೋತೀನಿ ರೀ. ಸಾರು ಅಷ್ಟು ಒಂದು 3-4 ಕಪ್ ಆಗ್ಬೋದು ಅಷ್ಟು ಸಾರು ಇತ್ತು ರೀ. ಅದು ಕಟ್ ಬಂದಿತ್ತು, ಹೀಗಾಗಿ ಅಷ್ಟು ಸಾರು ಮಾಡ್ಕೊಂಡ್ರೆ ಆಯ್ತು ಅಂಥೇಳಿ ಮಾಡ್ಕೊಳಕತ್ತೀನಿ. ಇವಾಗ ಎಣ್ಣೆ ಕಾಯಕತ್ತೈತೆ ರೀ. ನಾನು ಎಣ್ಣೆ ಕಾಯಕ್ಕಿಟ್ಕೊಂಡು ಈ ಕಡೆ ಬೆಳ್ಳುಳ್ಳಿನ ಇದನ್ನು ಮಾಡ್ಕೊಳಕತ್ತೀನಿ ರೀ, ಸಿಪ್ಪೆ ಬಿಡಿಸ್ಕೊಂಡು ಇಟ್ಕೊಳಕತ್ತೀನಿ.
ಮರೆತು ಬಿಟ್ಟಿದ್ದೀನಿ ರೀ ಬೆಳ್ಳುಳ್ಳಿ ಸಿಪ್ಪಿ ಬಿಡಿಸಿಟ್ಕೊಳ್ಳೋದು. ಹೀಗಾಗಿ ಆ ಕಡೆ ಎಣ್ಣೆನೂ ಕಾಯ್ತೈತಿ, ಈ ಕಡೆ ಇದು ಆಗುತ್ತೆ ಅಂಥೇಳಿ ಮಾಡ್ಕೊಳಕತ್ತೀನಿ. ಒಂದೊಂದು ಸರಿ ಹಿಂಗೆ ನೆನಪಾಗೋದಿಲ್ಲ. ಅವೇನು ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಿಲ್ಲ ಅವಾಗ ನೆನಪಾಕೈತಿ. ಇಲ್ಲ ಒಂದೊಂದು ಏನಾಗ್ತೈತೆ ರೀ ಎಲ್ಲ ಮುಗಿದು ಹೋಗಿ ತಿಂದು ಮ್ಯಾಗ ನೆನಪಾಗ್ತೈತಿ. ಒಂದೊಂದು ಸರಿ ನನಗೆ ಹಿಂಗೆ ಆಕೈತಿ. ನಿಮಗೆ ಹೆಂಗೆ ಆಕೈತಿ ಅಂತ ಕಮೆಂಟ್ ಮಾಡಿರಿ. ಇವಾಗಿನ ಬೆಳ್ಳುಳ್ಳಿ ಹಿಂಗೆ ಸಿಪ್ಪಿ ಬಿಡಿಸಿಟ್ಕೊಂಡು ಸ್ವಲ್ಪ ಜಜ್ಕೋಬೇಕ್ರಿ. ಇಲ್ಲಿ ಕೈ ಎಣ್ಣೆಯಾಗ ಸಿಡಿಯೋಕೆ ಸ್ಟಾರ್ಟ್ ಆಕ್ಕವು. ಆಮೇಲೆ ಇದಕ್ಕೆ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೋತೇನೆ ರೀ. ಜೀರಿಗೆ ಸಾಸಿವೆ ಎಲ್ಲ ಸಿಡಿದ್ಮ್ಯಾಗ ಇವಾಗ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಕಡ್ಡಿನೂ ಇವಾಗ ಹಾಕೊಂಡ್ರೆ ನಡಿತೈತಿ. ಮತ್ತು ಸಾರು ಕುದಿ ಮುಂದೆ ಹಾಕೊಂಡ್ರು ನಡಿತೈತಿ. ನಾ ಹಾಕ್ಕೊಂಡಿರ್ತೇನೆ, ನಿಮಗೆ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ರೀ. ಮತ್ತು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡು ಇದನ್ನ ಒಂಚೂರು ಬೆಳ್ಳುಳ್ಳಿ ಫ್ರೈ ಆಗುವವರೆಗೂ ಒಂಚೂರು ಬಿಡ್ಬೇಕ್ರಿ. ಬೆಳ್ಳುಳ್ಳಿ ಎಲ್ಲ ಫ್ರೈ ಆದ್ಮ್ಯಾಗ ಇವಾಗ ಅದೇನು ಮಸಾಲ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ರಿ ಅದನ್ನು ಇದೇ ಎಣ್ಣೆ ಒಳಗೆ ಹಾಕೋಬೇಕಾಗ್ತೈತೆ ರೀ. ಯಾಕಂದ್ರೆ ಅದೆಲ್ಲ ಹಸಿದ ಹುರಿದು ಹಾಕಿರ್ತೀವಿ. ಬಟ್ ಇನ್ನೊಮ್ಮೆ ಇದ್ರಾಗ ಫ್ರೈ ಆದ್ರೆ ಮತ್ತು ಟೇಸ್ಟ್ ಚಲೋ ಬರ್ತೈತಿ. ಅದಕ್ಕೆ ಇವಾಗ ಇದನ್ನು ಮಸಾಲೆನೂ ಇದ್ರಾಗ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೇನೆ ರೀ. ಇವಾಗ 1-2 ರಿಂದ 3 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ರೀ ಈ ಥರ. ಇವಾಗ ಒಬ್ಬೊಬ್ಬರು ಹಸಿಮೆಣ್ಸಿನ್ಕಾಯ್ದು ಕಟ್ಟಿನ ಸಾರು ಮಾಡ್ತಾರು. ನಾವು ಜಾಸ್ತಿ ಕೆಂಪು ಖಾರದ ಕಟ್ಟಿನ ಸಾರು ಮಾಡಿರ್ತೀವಿ. ನಿಮಗೆ ಬೇಕಾದ್ರೆ ನೀವು ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೋಬೋದು ರೀ. ಇದೆಲ್ಲ ಫ್ರೈ ಆದ್ಮ್ಯಾಗ ಇವಾಗ ಕರಿಬೇವು ಕಡ್ಡಿನೂ ಇದ್ರಾಗ ಹಾಕ್ಕೊಳಕತ್ತೀನಿ ನಾನು. ಕಟ್ಟ ತೆಗೆದಿಟ್ಕೊಂಡಿದ್ದೀನಿ ರೀ. ಇವಾಗ ಇದನ್ನು ಈ ಮಿಕ್ಸಿ ಜಾರ್ದ ಏನು ಇದಿರ್ತೈತಲ್ರಿ ಅದಕ್ಕೆ ನೀರು ಹಾಕ್ಕೊಂಡು ಅದನ್ನು ಅದಕ್ಕೆ ಸೇರಿಸ್ಕೊತೀನಿ. ಮಿಕ್ಸಿ ಜಾರ್ನ ಮಸಾಲ ಉಳ್ದಿತ್ತಲ್ರಿ ಅದಕ್ಕೆ ಇನ್ನೊಂಚೂರು ನೀರು ಹಾಕಿ ಸೇರಿಸ್ಕೊಂಡ್ರೆ ಸ್ವಲ್ಪ ಲಿಮಿಟೆಡ್ ಮಾಡ್ಕೊಳಕತ್ತೀನಿ. ಇದೇನು ಕಟ್ಟಿನ ಸಾರ ಕೆಡುವುದಿಲ್ಲ ರೀ. ಕುದಿಸಿ ಇಟ್ಟರೆ ನಡಿತೈತಿ. 2-3 ದಿನ ಆದರೂ ಇಟ್ಕೊಂಡು ತಿನ್ಬೋದು. ಬಟ್ ನಮ್ಮ ಮನ್ಯಾಗ ಹಂಗೆ ಯಾರೂ ತಿನ್ನೋದಿಲ್ಲ, ಫ್ರೆಶನ್ನು ತಿಂತೀವಲ್ಲ. ಹೀಗಾಗಿ ನನಗೆ ಇದು ಉಳಿದ್ರೆ ನಾ ತಿಂತೀನಿ, ಉಳಿದವ್ರು ತಿನ್ನೋದಿಲ್ಲ. ಹೀಗಾಗಿ ಅಷ್ಟು ಕಡಿಮೆನ ಮಾಡ್ಕೊಳಕತ್ತೀನಿ. ಸ್ವಲ್ಪ ಗರಂ ಮಸಾಲನೂ ಹಾಕ್ಕೊಂಡೀನಿ ರೀ. ಇದನ್ನೆಲ್ಲ ಸ್ವಲ್ಪ ಇನ್ನೊಂದು ಚೂರು ಇದಕ್ಕೆ ನೀರು ಆ್ಯಡ್ ಮಾಡ್ಕೋಬೇಕು. ಯಾಕಂದ್ರೆ ಭಾಳ ಕಡಿಮೆ ಅನ್ನಿಸ್ತೈತಿ. ಅದಕ್ಕೆ ಇನ್ನೊಂದು ಚೂರು ನೀರು ಆ್ಯಡ್ ಮಾಡ್ಕೊಂಡು ಇದನ್ನು ಕಟ್ಟಿನ ಸಾರ ಭಾಳ ಹೊತ್ತು ಕುದಿಸ್ಬೇಕಾಕೈತೆ ರೀ. ಯಾಕಂದ್ರೆ ಸಾರು ಯಾವ ಸಾರಾದ್ರೂ ಅಷ್ಟು ಎಷ್ಟು ಕುದಿಸ್ತೀವಲ್ಲ ಅಷ್ಟು ಟೇಸ್ಟ್ ಕೊಡ್ತೈತಿ. ಅದಕ್ಕೆ ನಾ ಇದನ್ನು ಭಾಳ ಹೊತ್ತು ತನಕ ಕುದಿಸ್ಕೊಂಡಿರ್ತೀನಿ. ಫುಲ್ ಕುದಿತಂದ್ರೆ ಟೇಸ್ಟ್ ಮತ್ತು ಫ್ಲೇವರ ಚಲೋ ಬರ್ತೈತಿ. ಇದಕ್ಕೆ 1-4 ಕಪ್ನಷ್ಟು ಅಷ್ಟೇ ಮಾಡಿದ್ದೀನಿ ರೀ, ನಾನು ಜಾಸ್ತಿ ಮಾಡ್ಕೊಂಡಿರಲಿಲ್ಲ. ಆಯ್ತು ರೀ, ಇದು ಕಟ್ಟಿನ ಸಾರು. ಇವಾಗ ಇದನ್ನು ಒಟ್ಟು ಕುದಿದಷ್ಟು ಬಾಕಿ ಐತಿ. ಇವಾಗ ಇದನ್ನೆಲ್ಲ ಫುಲ್ ಕುದಿಸ್ಕೊಂಡು ಇವಾಗ ಒಂಚೂರು ಉಪ್ಪು ಸೇರಿಸ್ಕೊಳಕತ್ತೀನಿ ರೀ. ಇದಕ್ಕೆ ಕುದಿಬೇಕಿದೆ ಭಾಳ ತನಕ. ಹೋಳ್ಗೆ ಜೊತೆ ಮಾಡಿರ್ತೀವಲ್ಲ ಆ ಕಟ್ಟಿನ ಸಾರು ಮತ್ತು ಇದಕ್ಕಿಂತ ಟೇಸ್ಟ್ ಆಗಿರ್ತೈತಿ. ಇದು ನನಗೇನು ಅಷ್ಟೇನು ಲೈಕ್ ಆಗಲಿಲ್ಲ. ಇದು ಬ್ಯಾಳಿದ, ಬಟ್ ಯಾಕನೋ ನನಗೆ ಇದು ಅಷ್ಟು ಲೈಕ್ ಆಗಲಿಲ್ಲ ಆಗಿತ್ತು. ಬಟ್ ಅದು ಹೆಂಗೆ ಅಂಬಲ್ರಿ, ಹೋಳ್ಗೆ ಜೊತೆ ಮಾಡಿದ ಕಟ್ಟಿನ ಸಾರು ಬೇರೆ ಅದ. ಇವಾಗ ಇದಕ್ಕಷ್ಟು ಕೊತ್ತಂಬರಿ ಹಾಕ್ಕೊಂಡೆ. ಇದು ಇವಾಗ ಸಾರು ಕುದ್ದೈತ್ರಿ, ಕಟ್ಟಿನ ಸಾರು ರೆಡಿ ಐತಿ. ಇವಾಗ ಇದ್ರ ಜೊತೆಗೆ ನಾನು ಕಡಲೆಬೇಳೆ ಪಲ್ಯ ಮಾಡ್ಕೊಂಡಿದ್ನಿ ಅಂತ ಹೇಳಿದ್ನಲ್ರಿ, ಅದು ಮತ್ತು ಚಪಾತಿನೂ ಮಾಡಿದ್ದೆ, ಬಿಸಿ ಚಪಾತಿ. ಇವತ್ತಿಂದ ಅಡುಗೆ ಇಷ್ಟಿತ್ತು ರೀ. ಬರ್ರಿ ಎಲ್ಲರೂ ಊಟ ಮಾಡೋಣಂತ. ಇವತ್ತಿನ ದಿನ ನಂದು ಹಿಂಗಿತ್ತು ರೀ. ನನ್ನ ವಿಡಿಯೋಸ ನಿಮ್ಗೆ ಇಷ್ಟ ಆಗಿದ್ದು ಅಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು ಎಲ್ರಿಗೂ. ಸರ್ವೇ ಜನ ಸುಖಿನೋ ಭವಂತು.